ರೂಪಿಕಾ ಏನ್ ಬೇಡಿದ್ರು ಅನ್ನೋಂತ ಕುತೂಹಲ. ಈಗ ಸಂಪಿಗೆ ಹೂವ ಕೊಟ್ಟಿದ್ದಾರೆ ಅಂತಂದ್ರೆ ಕರಿಯರ್ ಅಂದ್ರೆ ಸಿನಿ ಕರಿಯರ್ ಬಗ್ಗೆನಾ ಅಥವಾ ಪರ್ಸನಲ್ ಲೈಫ್ ಬಗ್ಗೆನಾ ಏನ್ ಬೇಡಿಕೆ ಇಟ್ರು ಅನ್ನೋಂಥದ್ದು. ಯಾಕಂದ್ರೆ ಕೇಳಿ 3 ದಿನಗಟ್ಲೆ ಕುತ್ಕೊಂಡ್ರು. ನಾವು ನಮ್ಮ ಮನೆ ದೇವರುಗಳಿಗೆ ಹೋಗಿ ಬೇಡ್ಕೊಂಡು ಕುತ್ಕೊಂಡಾಗ ಇವತ್ ಕೊಟ್ಟಿಲ್ಲ ನಾಳೆ ಬನ್ನಿ ಅಂತ ಹೇಳುವಂತ ಪ್ರಸಂಗಗಳನ್ನ ನೋಡ್ತೀವಿ. ನೀವು ಕೇಳಿ 2-3 ಸೆಕೆಂಡ್ಗೆ ಹೂವ ಕೊಟ್ಟಿದ್ದು ಎಷ್ಟು ಖುಷಿ. ಐ ಥಿಂಕ್ ಮೈ ಜುಮ್ ಅಂತ ಇದೆ, ನನಗೆ ಅದು ವೈಬ್ರೇಷನ್ ಅನಿಸ್ಕೊಂಡ್ರೆ ಹೋಗಿ ಕಣ್ ಮುಚ್ಕೊಂಡು ಹಿಂಗೆ ಕಣ್ ತೆಗಿತೀನಿ, ದೇವ್ರ ಪ್ರಸಾದ ಕೊಟ್ರು ನನಗೆ. ಐ ಥಿಂಕ್ ಆ ತಾಯಿ ಶಕ್ತಿನೇ ಅದು ಅಂತ ಹೇಳ್ಬೋದು. ಪರ್ಸನಲ್ ಲೈಫ್ ಬಗ್ಗೆನೂ ಹೌದು ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಬಗ್ಗೆನೂ ಹೌದು. ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳಿದ್ಮೇಲೆ ಅದನ್ನ ಹೇಳೋದು, ಒಳ್ಳೆ ಗಂಡ ಸಿಗ್ಲಿ ಅಂತಾನೂ ಒಂದು. ಯಾಕಂದ್ರೆ ಇವಾಗ ಅದು ಒಂದು ಮೈನ್. ಇವಾಗ ನೆಕ್ಸ್ಟ್ ನನಗೆ ಗೊತ್ತವ್ರ ಕ್ವಶನೇ ಅದು, ಯಾವಾಗ ಮದುವೆ ಆಗ್ತೀರಾ ಅಥವಾ ಏನು ಎತ್ತಾನ. ಡೆಫಿನೆಟ್ಲಿ ಒಳ್ಳೆ ಒಂದು ಕಂಪ್ಯಾನಿಯನ್ ಸಿಕ್ಕಿದಾಗ ಡೆಫಿನೆಟ್ಲಿ ಇಟ್ಸ್ ಲೈಕ್ ಹಣೆ ಬರದಲ್ಲಿ ಆದಾಗ ಮದುವೆ ಅನ್ನೋದಾಗತ್ತೆ. ಆ್ಯಂಡ್ ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಬೆಳವಣಿಗೆಗಳಾಗ್ತಾ ಇದೆ. ಒಳ್ಳೆ ಪಾಸಿಟಿವ್ ಆಗಿ ನನಗೆ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಸೀರಿಯಲ್ ಆಗಿರ್ಬೋದು ಆ್ಯಂಡ್ ಒಳ್ಳೊಳ್ಳೆ ಕಾರ್ಯಕ್ರಮನ ಹೋಸ್ಟ್ ಮಾಡೋದಿರ್ಬೋದು, ಆರ್ಗನೈಸ್ ಮಾಡೋದಿರ್ಬೋದು, ಇದೆಲ್ಲ ಬೇರೆ ಬೇರೆ ಬರೀ ನಟಿಯಾಗಿ ಮಾತ್ರ ಗುರುತಿಸ್ಕೊಳ್ಳೋದಲ್ಲದೆ ಬೇರೆ ಆಯಾಮನೂ ಒಂದು ಓಪನ್ ಆಗ್ತದೆ. ಸೊ ಅದು ಯಾವುದಕ್ಕೂ ಒಂದು ತಡೆ ಬರದೆ ನಿನ್ನೆ ಒಂದು ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡೆ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ವಿತ್ ಇಟ್. ಅಂಡ್ ಅಮ್ಮನ ಆರೋಗ್ಯ ಸರಿ ಹೋಗ್ಲಿ. ಅಂಡ್ ಈ ವರ್ಷ ಇನ್ನೊಂದು ವಿಶೇಷ ಅಂದ್ರೆ ನನ್ನ ಅತ್ತಿಗೆ ಮಗು ಕೂಡ ಆಗ್ತಾ ಇದೆ, 5 months ಕ್ಯಾರಿಂಗ್. ಸೊ ಅವ್ರ ಆರೋಗ್ಯನೂ ಚೆನ್ನಾಗಿದ್ದು ಮಗುದ ಆರೋಗ್ಯನೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡೆ. ಅದೆಲ್ಲದಕ್ಕೂ ತಾಯಿ ಉತ್ತರ ಕೊಟ್ಟಿದ್ದಾಳೆ ಅಂತ ಹೇಳ್ಬೋದು. ಇವಾಗ ಇವತ್ತಿನ ದಿನ ಹೆಂಗಿದೆ ಗೊತ್ತಾ, ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಮೆಂಟಾಲಿಟಿ ಜನಗಳ ಮಧ್ಯೆ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಅಂತ ಬಯಸೋ ರೂಪಿಕನ್ಗೆ ಒಳ್ಳೇದಾಗಬೇಕು. ಸೊ ನನ್ಗೊಂದು ಕುತೂಹಲ ಇದ್ದೇ ಇದೆ, ಅಂದ್ರೆ ಹೆಂಗ್ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ತೀರಿ? ಅದಕ್ಕೂ ಮೊದಲು ನಿಮ್ಮ ಸೀರಿಯಲ್ ಬಗ್ಗೆ ಕೇಳಬೇಕು. ವರಮಹಾಲಕ್ಷ್ಮಿ ಅಂತ ಬಂದಾಗ ಸೊ ನೀವು ಲಕ್ಷ್ಮೀ ನಿವಾಸ, ಸೊ ಲಕ್ಷ್ಮಿನ ಹೋಲಿಸ್ಕೊಳ್ಳೋದು, ಶಾರದೆ ಮತ್ತೆ ಲಕ್ಷ್ಮಿ ಇಬ್ರು ಒಂದ್ ಕಡೆ ಇರಲ್ಲ ಅನ್ನೋ ಒಂದು ಮಾತಿದೆ. ಸೊ ನಿಮ್ಗೆ ವಿದ್ಯಾ ಬುದ್ಧಿ ಸಂಪತ್ತು ಶ್ರೇಯಭಿವೃದ್ಧಿ ಎಲ್ಲವನ್ನೂ ಕೊಟ್ಟು ಲಕ್ಷ್ಮಿನೂ ಇದ್ದಾಳೆ, ಜೊತೆಗೆ ಶಾರದೇನೂ ನಿಮ್ಮ ಹತ್ರ ಇದ್ದಾಳೆ. ಸೊ ಲಕ್ಷ್ಮೀ ನಿವಾಸದಲ್ಲೇ ಇದ್ದೀರಿ ಈ ವರ್ಷ. ಸೊ ಎಷ್ಟು ಅಂದ್ರೆ ಕೃತಜ್ಞತೆ ಸಲ್ಲಿಸ್ತೀರಾ ಟೀಮ್ಗೆ ಮತ್ತು ಸೀರಿಯಲ್ನ ಭಾಗವಾಗಿರೋದಕ್ಕೆ ಏನು ಹೇಳ್ತಾರೆ ರೂಪಿಕಾ? ತುಂಬಾ ಖುಷಿ ಇದೆ. ಯಾಕಂದ್ರೆ ಲಕ್ಷ್ಮೀ ನಿವಾಸ ನನ್ನ ಲೈಫ್ನ ಒಂದು ಇಂಪಾರ್ಟೆಂಟ್ ಘಟ್ಟದಲ್ಲಿ ಬಂದಂತಹ ಒಂದು ಸೀರಿಯಲ್ ಅಂತ ಹೇಳ್ಬೋದು. ಬಿಕಾಸ್ ನಾನು ದೊರೆಸಾನಿ ಆದ್ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಬ್ರೇಕ್ ತಗೋತೀನಿ ಬಿಕಾಸ್ ಆಫ್ ಪ್ರಾಜೆಕ್ಟ್ಸ್, ಮತ್ತೆ ಒಳ್ಳೆ ಪ್ರಾಜೆಕ್ಟ್ಸ್ ಕಾಯ್ತಿರ್ತೀನಿ ಅಥವಾ ಸಿನಿಮಾಗಳು ನಡೀತಿರುತ್ತೆ. ಇದು ಮಧ್ಯದಲ್ಲಿ ಬೇರೆ ಏನಾದ್ರು ಮಾಡಬೇಕು ಅಂತ ಹೇಳಿದಾಗ ನನ್ನ ಲೈಫಲ್ಲಿ ತಡ್ಕೊಳಕ್ ಆಗದೆ ಇರುವಂತಹ ಒಂದು ಆಘಾತ ಆಗುತ್ತೆ. ನನ್ನ ತಂದೆನ ಕಳ್ಕೊತೀನಿ ನಾನು. ಸೊ ತುಂಬಾ ಆರೋಗ್ಯವಾಗಿ ನಮ್ಮ ಜೊತೆ ಇದ್ದಂಥ ತಂದೆ ಅಂಡ್ ಏನೂ ಒಂಥರ ನಮಗೆ ಅಪೇಕ್ಷೆ ಇಲ್ದೇನೆ ತುಂಬಾ ಸಪೋರ್ಟಿವ್ ಆಗಿದ್ದಂಥ ಒಂದು ನನ್ನ ದೊಡ್ಡ ಶಕ್ತಿ ನಮ್ಮ ಜೊತೆ ಸಡನ್ ಆಗಿ ಹಾರ್ಟ್ ಅಟ್ಯಾಕಲ್ಲಿ ಕಳ್ಕೊಂಡ್ಬಿಡ್ತೀನಿ. ಆ ಟೈಮಲ್ಲಿ ಏನು ಮಾಡಬೇಕು ಗೊತ್ತಾಗ್ತಿರಲ್ಲ. ಯಾಕಂದರೆ ವಾಟ್ ಈಸ್ ನೆಕ್ಸ್ಟ್ ಅಂತ ಅಂದ್ಕೊಂಡಾಗ ಇವತ್ತಿಗಾಗಲೇ 8 ತಿಂಗಳಾಯಿತು. ತುಂಬ ಮಿರಾಕಲ್ ಅಂತಲೇ ಹೇಳ್ಬೋದು. ಎಸ್, ನಾನು ಇದನ್ನು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಖುಷಿ ಕೂಡ ಪಡ್ತೀನಿ. ಏನು ಮಾಡಬೇಕು, ಒಂದು 2-3 ತಿಂಗಳಾಗತ್ತೆ, ಎಲ್ಲ ಕಾರ್ಯಗಳು ಮುಗಿಸ್ತೀವಿ, ಎಲ್ಲ ಆಗುತ್ತೆ. ಒಂದು ಆ್ಯಸ್ ಯೂಶುವಲ್ ಮೂವ್ ಆನ್ ಅಂತ ಹೇಳಿದ್ರೆ ಆಗಲ್ಲ. ಈಗಲೂ ಕೂಡ ವ್ಯಾಕ್ಯೂಮ್ ನಮ್ಮ ಲೈಫಲ್ಲಿ ತುಂಬಿಸೋಕ್ಕೆ, ತಂದೆ ತಾಯಿ ಸ್ಥಾನವನ್ನು ತುಂಬಿಸೋಕ್ಕೆ ಖಂಡಿತವಾಗ್ಲೂ ಯಾರಿಂದನೂ ಸಾಧ್ಯ ಇಲ್ಲ. ನನ್ನ ಲೈಫಲ್ಲಿ ಪರ್ಸ್ನಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಥವಾ ಎಲ್ಲಿ ಹೋಗಬೇಕು, ಮುಂದೆ ಯಾವ ಪ್ರಾಜೆಕ್ಟ್ ಒಪ್ಕೋಬೇಕು, ಅಥವಾ ಏನು ಅಂತ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇದ್ದಾಗ ಕೆಲಸ ಖಂಡಿತವಾಗ್ಲೂ ಇರಲಿಲ್ಲ ನನ್ನ ಕೈಯಲ್ಲಿ. ಆವಾಗ ನನ್ನ ತಂದೆಯ 3ನೇ ತಿಂಗಳ ತಿಥಿನಲ್ಲಿ ಸೆರೆಮನಿನಲ್ಲಿ ಅವ್ರಿಗೆ ಸ್ವಯಂ ಪಾಕ ರೆಡಿ ಮಾಡ್ತಿರ್ತೀನಿ. ಆವಾಗ ನನಗೆ ಚಾನಲಿಂದ ಕಾಲ್ ಬರುತ್ತೆ. ಕಾಲ್ ಬಂದು ಈ ಥರ ಮಿತ್ರ ಸರ್ ನಮಗೆ ರಾಗದ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೆ ಇರ್ತಾರೆ. ಕಾಲ್ ಮಾಡಿ ಈ ಥರ ಚಾನಲ್ ಅವ್ರು ಕಾಲ್ ಮಾಡ್ತಾರವ, ಪಿಕ್ ಮಾಡು ಸರ್, ಒಂದು ಏನೋ ಅಂದ್ಕೊಳ್ಬೇಡಿ, ಈ ಥರ ಅಪ್ಪನ ಕಾರ್ಯದಲ್ಲಿ ಇದ್ದೀನಿ, ಬೇಜಾರು ಮಾಡ್ಕೊಳ್ಬೇಡಿ ಅಂತ. ಸರಿ, ಚಾನಲಿಂದ ಕಾಲ್ ಕೂಡ ಬರುತ್ತೆ. ನಿರ್ಮಲಾ ಅಂತ ನಮ್ಮ ಏನು ಸಾಯಿ ನಿರ್ಮಲಾ ಪ್ರೊಡಕ್ಷನ್, ನಿರ್ಮಲಾ ಆ್ಯಂಡ್ ಸತ್ಯ ನಮ್ಮ ನಿರ್ಮಾಪಕರು ನನ್ನ ಕಾಲ್ ಮಾಡಿಬಿಟ್ಟು ಈ ಥರ ಸೀರಿಯಲ್ ಆಡಿಷನ್ ಇದೆ ಬರಬೇಕು ಅಂತ. ಆಗಲೇ ನೀವು ಹೇಳಿದ್ರಿ 15 ವರ್ಷದ ಜರ್ನಿ, 20 ವರ್ಷದ ಜರ್ನಿ ಅಂತ. ಈಗಲೂ ನಾವು ಯಾವುದೇ ಒಂದು ಸೀರಿಯಲ್ ಮಾಡಬೇಕು, ಸಿನಿಮಾ ಮಾಡಬೇಕು, ಲುಕ್ ಟೆಸ್ಟ್ ಹೋಗಬೇಕಾಗತ್ತೆ. ಬಿಕಾಸ್ ನಾವು ಆ ಪಾತ್ರಕ್ಕೆ ಸೂಟ್ ಆಗ್ತೀವೋ ಇಲ್ವೋ ಅಂತ. ಸೊ ಅಗೇನ್ ಇಟ್ ಇಸ್ ಲೈಕ್ ಸ್ಕ್ರಾಚ್ ರೂಟ್ ಲೆವೆಲಿಂದಲೇ ಶುರು ಆಗೋದು ನಮ್ಮ ಪ್ರೊಸೀಜರ್ಸ್ ಎಲ್ಲಾನು. ಸೊ ನಾನು ಅಕ್ಕಂಗೆ ಹೇಳ್ತೀನಿ, ಇಲ್ಲ ಅಕ್ಕ ಈ ಥರ ನಮ್ಮ ಅಪ್ಪಂದು ಸೆರೆಮನಿ ಇದೆ, ಬರೋಕ್ಕಾಗಲ್ಲ ಅಂತ. ಆವಾಗ ಪರವಾಗಿಲ್ಲಮ್ಮ, ನನಗೆ ಎಷ್ಟು ಟೈಮ್ ಬೇಕು ಹೇಳು ಅಂತ ಹೇಳಿ 12:30 4:00ವರೆಗೂ ನಂಗೆ ಸಮಯ ಮಾಡಿಕೊಟ್ಟು ಎಲ್ಲ ಕಾರ್ಯಗಳನ್ನ ಮುಗಿಸಿ. ಆ್ಯಂಡ್ ಇನ್ನೊಂದು ಮಿರಾಕಲ್ ಅಂತ ಹೇಳಿದ್ರೆ, ಎಲ್ಲಿ ಆಗ್ತಾ ಇರೋದು ಲುಕ್ ಟೆಸ್ಟ್ ಅಂತ ಹೇಳಿದ್ರೆ ನನ್ನ ತಂದೆ ವೈಕುಂಠ ಆಗಿದ್ದ ಜಾಗದಲ್ಲೇ ಆಗ್ತಾ ಇರೋದು. ಇಟ್ ಈಸ್ ಮೋರ್ ಕನೆಕ್ಟಿವ್. ಅಂದರೆ ನನ್ನ ತಂದೆ ಹತ್ರ ಕೇಳ್ಕೊಂಡಿದ್ದು ಪ್ರಾರ್ಥನೆಯನ್ನು ಮಗಳಿಗೆ ಏನೋ ಒಂದು ಒಳ್ಳೇದಾಗಲಿ ಅಂತ. ಐ ಥಿಂಕ್ ಇಟ್ ಇಸ್ ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೋದು. ನಾನು ಬೇರೆ ಯೋಚನೆ ಮಾಡಿದೆ, ಆಗತ್ತೋ ಬಿಡುತ್ತೋ ಪರವಾಗಿಲ್ಲ, ಅಪ್ಪನಿಗೋಸ್ಕರ ಹೋಗಿ ನಾನು ಅದನ್ನು ಆಡಿಷನ್ ಲುಕ್ ಟೆಸ್ಟ್ನ ಹೋಗಿ ಅಟೆಂಡ್ ಮಾಡ್ತೀನಿ ಅಂತ ಹೋದೆ. ಹೋಗಿದ್ದು ನೆಕ್ಸ್ಟ್ ಡೇ ಇಂದನೇ ನನಗೆ ಕೆಲಸ ಸಿಕ್ತು.
ಸೊ ಲಕ್ಷ್ಮೀ ನಿವಾಸದಲ್ಲಿ ಈಗಾಗಲೇ 6 ತಿಂಗಳಿಂದ ಸಿಂಚನ ಅನ್ನುವಂಥ ಒಂದು ವಿಭಿನ್ನ ಪಾತ್ರನ ನಿಭಾಯಿಸಿ ಆ್ಯಂಡ್ ಜನಕ್ಕೂ ಕೂಡ ಅದು ಇಷ್ಟ ಆಗಿ ಆ್ಯಂಡ್ ಚಾನಲಿಂದ ಕೂಡ ಆ್ಯಂಡ್ ಐ ಸೀರಿಯಸ್ಲಿ ವಾಂಟ್ ಟು ಥ್ಯಾಂಕ್ ಜೀ ಕನ್ನಡ ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಆ್ಯಂಡ್ ಎಲ್ಲ ಕಲಾವಿದರು ಕೂಡ ಒಂದು ಸಹಕಾರದಲ್ಲಿ ಇಷ್ಟು ಅದ್ಭುತವಾಗಿ ಒಂದು ಚಾನಲ್ ಅಥವಾ ಒಂದು ಸೀರಿಯಲ್ ಹಿಸ್ಟ್ರಿನಲ್ಲೇ ಐ ಥಿಂಕ್ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೆರಿಮೆಂಟ್. 1 ಅವರ್ ಎಪಿಸೋಡು ಅದು ನಂಬರ್ 1 TRP ನಲ್ಲೇ ರೆಜಿಸ್ಟ್ ಆಗಿ ಟೋಟಲಿ ಒಂದು 45 ಅಧಿಕವಾದಂತಹ ಒಂದು ಕಲಾವಿದರನ್ನ ಇಟ್ಕೊಂಡು ಮಾಡ್ತಿರುವಂಥ ಒಂದು ಸೀರಿಯಲ್ ಅಂದರೆ ಐ ಥಿಂಕ್ ಲಕ್ಷ್ಮೀ ನಿವಾಸ ಅಂತ ಹೇಳ್ಬೋದು. ಸೊ ಮತ್ತೊಮ್ಮೆ ಧನ್ಯವಾದಗಳು. ಇಷ್ಟೆಲ್ಲ ನನಗೆ ಕೆಲಸ ಕೈ ತುಂಬ ಕೊಡ್ತಾ ಇದ್ದೀರಾ, ಹೊಟ್ಟೆನೂ ತುಂಬಿಸ್ತಾ ಇದ್ದೀರಾ, ಒಂದು ನನಗೆ ಆಸೆ ನೆರವೇನು ಈಡೇರ್ಸೋಕ್ಕೂ ನನಗೆ ಪ್ರಯತ್ನದಲ್ಲಿದ್ದೀರಾ, ನನ್ನ ಕುಟುಂಬ ಜೊತೆ ಕೂಡ ಇದ್ದೀರಾ. ಐ ಥಿಂಕ್ ಇದಕ್ಕಿಂತ ಒಂದು ಮನುಷ್ಯರಿಗೆ ಇನ್ನೇನು ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ಅಪ್ಪಾಜಿ ದೇವ್ರ ಹತ್ರ ಬೇಡ್ಕೊಂಡಿದ್ರಿ, ಅಪ್ಪಾಜಿಗೂ ಕೂಡ ಅದೇ ಬೇಕಾಗಿತ್ತು, ಮಗಳು ಬ್ಯುಸಿ ಆಗಿರಬೇಕು, ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋಂಥದ್ದು. ಈಗ ನಿಮ್ಮ ಕಾನ್ಸಂಟ್ರೇಷನ್ ಸೀರಿಯಲ್ ಅಷ್ಟೇನಾ ಅಥವಾ ಸಿನಿಮಾ ಯಾವುದೋ ಒಂದು ಒಳ್ಳೆ ಪ್ರಾಜೆಕ್ಟ್ ಕೇಳಿದೆ ಅಂತ ಹೇಳಿದ್ರಿ, ಸೊ ಆ ಪ್ರಾಜೆಕ್ಟ್ ಬಗ್ಗೆ ಕೊನೆಯದಾಗಿ ಹೇಳೋದು? ಹೌದು, ಸಿನಿಮಾ ಸೀರಿಯಲ್ ಎಲ್ಲ ಇವಾಗ ಒಂದೇ ಆಗೋಗಿದೆ. ಇವಾಗ ಅಲ್ಲೂ ಒಂದು ಕಂಟೆಂಟ್ ಬದಲಾವಣೆ ಇರುತ್ತೆ ಅಥವಾ ಮೀಡಿಯಂ ಬೇರೆ ಇರುತ್ತೆ ಅಷ್ಟೇ, ಬಟ್ ಎಲ್ಲ ಒಂದೇ. ಇವಾಗ ಅದಕ್ಕೂ ಆಡಿಯನ್ಸ್ ಅಷ್ಟೇ ರೀಚ್ ಇದೆ. ಇವಾಗ ಮುಂಚೆ ಇತ್ತು ಸಿನಿಮಾ ಮಾಡೋದು ಸೀರಿಯಲ್ ಮಾಡಬಾರ್ದು ಅಂತ, ಬಟ್ ಇವಾಗಿಲ್ಲ, ಎಲ್ಲ ಈಕ್ವಲೆಂಟ್ ಆಗಿ ಒಂದು ವೈಡರ್ ರೀಚ್ ಇದೆ. ಐ ಥಿಂಕ್ ಇವಾಗ ಸೀರಿಯಲ್ ಕೂಡ ಮಾಡ್ತಾ ಇದ್ದೀನಿ, ಒಳ್ಳೆ ಚಾನಲ್ ನಡೀತಿದೆ, ಒಳ್ಳೆ ಸೀರಿಯಲ್ ನಡೀತಾ ಇದೆ, ಜೊತೆಗೆ ಸಿನಿಮಾ ಡಿಸ್ಕಷನ್ ನಡೀತಾ ಇದೆ. ಐ ಥಿಂಕ್ ಸದ್ಯದ್ರಲ್ಲೇನೆ ಟೈಟಲ್ ಆಯ್ತು ರಿವೀಲ್ ಮಾಡ್ಬೋದು, ಮಡಿಕೇರಿ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಹೀರೋನು ಒಂದು ಒಳ್ಳೆ ಕಮರ್ಷಿಯಲ್ ಹೀರೋನೇ, ಇನ್ನೇನು ಸ್ವಲ್ಪ ದಿನದಲ್ಲೇನೆ ಅನೌನ್ಸ್ ಕೂಡ ಆಗತ್ತೆ. ಅದೊಂದು ಸಿನಿಮಾ ನನ್ನ ಕೈಯಲ್ಲಿದೆ ಆ್ಯಂಡ್ ರಿಲೀಸ್ಗೆ ಟಿ ಜಂಕ್ಷನ್ ಅಂತ ಒಂದು ಸಿನಿಮಾ ರೆಡಿ ಆಗಿದೆ. ಅದರಲ್ಲಿ ನಾನು ಪೊಲೀಸ್ ಆಫೀಸರ್ ಪಾತ್ರನ ನಿಭಾಯಿಸ್ತಾ ಇದ್ದೀನಿ ಫಸ್ಟ್ ಟೈಮ್. ಸೊ ಆಕ್ಷನ್ ಎಲ್ಲ ಮಾಡಿದ್ದೀನಿ ಅದರಲ್ಲಿ. ಸೊ ಆ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಇದ್ರ ಜೊತೆಗೆ ಒಂದು ದೊಡ್ಡ ಇನ್ನೊಂದು ಜವಾಬ್ದಾರಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಮಂತ್ 28ನೇ ತಾರೀಕು ಸಿಂಗಪೂರ್ಗೆ ಹೋಗ್ತಾ ಇದ್ದೀನಿ. ತುಂಬಾ ಖುಷಿ ಕೊಡುವಂತ ವಿಚಾರ ಅಂತ ಹೇಳಿದ್ರೆ, ವಿಶ್ವ ಕನ್ನಡ ಹಬ್ಬ ಅಂತ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಆಗುವಂತ ಒಂದು ದೊಡ್ಡ ಹಬ್ಬ ನಮ್ಮ ಶಿವಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಆಗೋದು. ಅಲ್ಲಿ ಶಿವಣ್ಣ ಗೆಸ್ಟು ಆ್ಯಂಡ್ ನಮ್ಮ ವಸಿಷ್ಠ ಸಿಂಹ ಅವರು ಬ್ರ್ಯಾಂಡ್ ಅಂಬಾಸಿಡರು. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನ ಸಾಂಸ್ಕೃತಿಕ ವಲಯಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಯಾಕಂದ್ರೆ ಎಲ್ಲೋ ಇದ್ದಂತಹ ಒಂದು ಪುಟ್ಟ ಹುಡುಗಿನ ಕರ್ಕೊಂಡು ಬಂದು ಆ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಂಡಕ್ಕೆ ಆ್ಯಂಡ್ ಆ ಒಂದು ಜವಾಬ್ದಾರಿಗೆ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಂತ ಹೇಳ್ಬೋದು. ಓಕೆ, ನೀವು ಭರತನಾಟ್ಯಂ ಡ್ಯಾನ್ಸರ್ ಕೂಡ ಹೌದು. ಸೊ ಸಿಂಗಾಪುರಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಇರುತ್ತಾ ಅಥವಾ ಹೇಗೆ ಅನ್ನೋದು? ಹೌದು, ಸಿಂಗಾಪುರಲ್ಲಿ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಸೊ ಡ್ಯಾನ್ಸು ಮಾಡ್ತೀನಿ ಆ್ಯಂಡ್ ಆರ್ಗನೈಸ್ ಕೂಡ ಮಾಡುವಂಥ ಒಂದು ಇದು. ಸೊ ಐ ಥಿಂಕ್ ನೆಕ್ಸ್ಟ್ ಮಂತ್ 28 ನಾನು ಅಲ್ಲಿ ಒಂದು ಪರ್ಫಾರ್ಮ್ ಮಾಡುವಂಥ ಒಂದು ದೊಡ್ಡ ಅವಕಾಶ. ಓಕೆ, ಗೆಜ್ಜೆ ಸ್ಟುಡಿಯೋ ಹೇಗೆ ರನ್ ಆಗ್ತಾ ಇದೆ? ಎಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ ಸಿಗ್ತಾ? ತುಂಬ ಮುದ್ದಾಗಿ ಆಗ್ತಾ ಇದೆ. ಈಗಾಗಲೇ 5 ವರ್ಷ ಕಂಪ್ಲೀಟ್ ಆಗಿದೆ ಗೆಜ್ಜೆಗೆ. ಲಿಖಿತ್ ಆ್ಯಂಡ್ ವಿದ್ಯಾ ಅಂತ ಇಬ್ಬರು ನನಗೆ ಟೀಚರ್ಸ್ ಆಗಿ ಕೂಡ ಇದ್ದಾರೆ, ನನ್ನ ಇನ್ಸ್ಟ್ರಕ್ಟರ್. ಬಿಕಾಸ್ ನಾನು ಶೂಟಿಂಗು ಅದು ಇದು ಇದ್ದಾಗ ನಾನು ನಿಭಾಯಿಸೋಕೆ ಕಷ್ಟ ಆಗ್ಬೋದು ಅಂತ ಅವರಿಬ್ರು ನಾನು ನೋಡ್ಕೊಳ್ತಿದ್ದಾರೆ. ಈಗಾಗಲೇ ಒಂದು 20-30 ಜನ ತಂಡವಾಗಿ ಕೂಡ ಇದ್ದೀವಿ. ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬರ್ತಾ ಇದ್ದೀವಿ. ಸೊ ವೆಸ್ಟರ್ನು, ಫ್ರೀ ಸ್ಟೈಲು ಎಲ್ಲ ಹೇಳ್ಕೊಡ್ತಾ ನಾವು ಇದ್ದೀವಿ. ಐ ಥಿಂಕ್ ಎಲ್ಲರೂ ತುಂಬ ತಾಳಬದ್ಧವಾಗಿ ತಾಳ್ಮೆಯಿಂದ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಐ ಥಿಂಕ್ ಅದೆಲ್ಲ ತಾಯಿಯ ಆಶೀರ್ವಾದ ಅಂತ ಹೇಳ್ಬೋದು. ಓಕೆ, ಅಮ್ಮನವರ ಸುತ್ತ ಒಂದು ಪ್ರದಕ್ಷಿಣೆ ಆಗ್ತಾ, ಸೊ ನಿಮ್ಮ ಲೈಫಲ್ಲಿ ಅಮ್ಮನವರ ಪಾತ್ರ ಏನು, ಪ್ರಾಮುಖ್ಯತೆ ಏನು, ಮತ್ತು ಈ ಸನ್ನಿಧಿಗೆ ಎಷ್ಟು ಮಹತ್ವ ಇದೆ ನಿಮ್ಮ ಲೈಫಲ್ಲಿ? ಸೊ ಒಂದು ಏನು ಹೇಳ್ತಾರೆ, ಒಂದು ಮಹತ್ವದ ಬದಲಾವಣೆ ಆಯ್ತು, ಈಗಲೂ ಆಯ್ತು, ಅದು ಏನು ಕೇಳ್ಕೊಂಡ್ರೆ ಗೊತ್ತಿಲ್ಲ. ಸೊ ಹೇಗಿತ್ತು ಫೀಲ್ ಗ್ಯಾರಂಟಿ ನ್ಯೂಸ್ ಜೊತೆ ಅಮ್ಮನವ್ರನ್ನ ಪ್ರದಕ್ಷಿಣೆ ಹಾಕ್ದ ಆ ತಾಯಿಯ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದು ಅನ್ನೋಂಥದ್ದು ನಮ್ಮ ಆಡಿಯನ್ಸ್ಗೆ? ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್ ಎಲ್ರಿಗೂ ಗ್ಯಾರಂಟಿ ಮಾಡ್ಕೊಡ್ತಾ ಇದೆ ಲೈಫ್ ಚೆನ್ನಾಗಿರೋ ಥರ ನಾವು ನಡೆಸ್ಕೊಡ್ತೀವಿ ಅಂತ. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬ ಕ್ಯಾಶುಯಲ್ ಆಗಿ ಯಾವುದೇ ಒಂದು ಆಡಂಬರ ಇಲ್ಲದೆ ಆ್ಯಂಡ್ ನಮ್ಮ ಮನಸ್ಸು ಬಿಚ್ಚಿ ಮಾತಾಡುವಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು. ಅದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗ್ಯಾರಂಟಿ ನ್ಯೂಸ್ನ ಪ್ರತಿ ತಂಡಕ್ಕೂ, ಯಾಕಂದರೆ ಯಾವುದೇ ಒಂದು ಮಾಧ್ಯಮದ ಕ್ಷೇತ್ರದಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿ ಅಥವಾ ಒಂದು ತುಂಬ ಯಾವುದೋ ಒಂದು ಟ್ರಾನ್ಸ್ಪರೆನ್ಸಿಯಿಂದ ನಾವು ಕೆಲಸ ಮಾಡಿದ್ರೆ ಒಂದು ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ನ್ಯೂಸೇ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನ್ನ ಜೀವನದ ಒಂದು ಸುತ್ತ ಪ್ರದಕ್ಷಿಣೆ ಒಂದು ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನಾನು ತೋರಿಸ್ಕೊಟ್ರಿ ಅಂತ ಹೇಳ್ಬೋದು. ಇನ್ನೇನೇನು ಮಾಡ್ಬೋದು, ಇನ್ನೇನೇನು ಮಾಡಬಾರ್ದು ಅಂತ ನಾವು ಒಂದು ಪ್ಲಸ್ ಆ್ಯಂಡ್ ಮೈನಸ್ ಲೈಫ್ ಎರಾ ಅಂತ ಹೇಳಿದ್ರೆ ಐ ಥಿಂಕ್ ಈ ಒಂದು ಎಪಿಸೋಡ್. ಸೊ ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಗ್ಯಾರಂಟಿ ನ್ಯೂಸ್ಗೆ ಇನ್ನಷ್ಟು ಜಾಸ್ತಿಯೇ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕನ್ನಡ ಚಿತ್ರರಂಗದ ಅಥವಾ ನಮ್ಮ ಚಂದನವನದ ಮುದ್ದು ಬೊಂಬೆ ರೂಪಿಕಾ ಜೊತೆ ಸೊ ಅಮ್ಮನವರ ಸನ್ನಿಧಿಗೆ ಅಂದರೆ ಬಂಡಿ ಮಹಾಕಾಳಮ್ಮ ಸನ್ನಿಧಿಯಲ್ಲಿ ಆ ತಾಯಿಯ ಸುತ್ತ ಒಂದು ಪ್ರದಕ್ಷಿಣೆ ಆಗ್ತಾ ಅವರ ಜೀವನದಲ್ಲಿ
ತಾಯಿಯ ಮಹತ್ವ ಏನು, ಸೊ ಏನೇನೆಲ್ಲ ಬದಲಾವಣೆಗಳಾಯಿತು ತಾಯಿಗೆ ನಡ್ಕೊಳ್ಳೋದ್ರಿಂದ ಅನ್ನುವಂಥ ವಿಚಾರಗಳನ್ನು ನಮ್ಮೊಟ್ಟಿಗೆ ಮುಕ್ತವಾಗಿ ಹಂಚಿಕೊಂಡ್ರು. ಸೊ ಈ ಸನ್ನಿಧಿಗೆ ಸಾಕಷ್ಟು ಜನ ಕನ್ನಡ ಸೆಲೆಬ್ರಿಟಿಗಳು ಬರ್ತಾರೆ. ಸೊ ಅದೇ ರೀತಿ ನಮ್ಮ ರೂಪಿಕಾನು ಬರ್ತಾರೆ. ಅವರ ಜೀವನದಲ್ಲಿ ಮಹತ್ವದ ಬದಲಾವಣೆ ಆಗಿದೆ. ಆ ಬದಲಾವಣೆ ನಿರಂತರವಾಗಿ ಸಾಗ್ತಾ ಇರಲಿ. ಅವರ ಸಿನಿ ಕರಿಯರ್ ಜೊತೆಗೆ ಅವರ ಒಂದು ವೈಯಕ್ತಿಕ ಬದುಕು ಕೂಡ ಅಷ್ಟೇ ಸುಂದರವಾಗಿರಲಿ. ಆ ತಾಯಿಯ ಕೃಪಾ ಕಟಾಕ್ಷ ಸದಾ ಇವ್ರ ಮೇಲೆ ಇರಲಿ ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಆಶಯ ಕೂಡ. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.